ಭಾರತ ಅಂದ್ರೆ ಬಡತನ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ ಅಂತಾನೆ ಕರೆಯಲಾಗುತ್ತೆ. ಎಷ್ಟೋ ವರ್ಷಗಳಿಂದ ಬಡತನ ಹೋಗಲಾಡಿಸಲು ಒದ್ದಾಟ ನಡೆಸಲಾಗ್ತಿದೆ. ಆದ್ರೆ ಕೇರಳ ಅದನ್ನ ಮೆಟ್ಟಿ ನಿಂತು ದಾಖಲೆ ಮಾಡಿದೆ. ಕೇರಳ ಈಗ ಬಡತನದಿಂದ ಮುಕ್ತವಾಗಿದೆ. ಸಂಪೂರ್ಣವಾಗಿ ಬಡತನವನ್ನ ತೊಡೆದು ಹಾಕಿದ ದೇಶದ ಪ್ರಥಮ ರಾಜ್ಯವಾಗಿ ಹೊರಹೊಮ್ಮಿದೆ. ಇದೇ ನವೆಂಬರ್ 1ರಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಘೋಷಣೆ ಮಾಡಲಿದ್ದಾರೆ. ಕೇರಳ ಅಂದ್ರೆ ಸಾಕು, ಸಂಪೂರ್ಣ ಸಾಕ್ಷರತೆ ಹೊಂದಿದ ರಾಜ್ಯ ಅಂತ ಥಟ್ಟನೆ ನೆನಪಾಗುತ್ತೆ. ಈಗ ಬಡತನ ಮುಕ್ತದಲ್ಲೂ ಮೊದಲ ಸ್ಥಾನ ಪಡೆದು ಹೊಸ ಇತಿಹಾಸ ನಿರ್ಮಿಸಿದೆ. ಜೊತೆಗೆ ಕೇರಳ ಇಡೀ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ, ಆಚಾರ, ವಿಚಾರವನ್ನ ಹೊಂದಿದೆ. ದೇವರ ನಾಡು ಅಂತಾನೆ ಖ್ಯಾತಿಯಾಗಿದೆ. ಅಲ್ಲಿನ ನೈಸರ್ಗಿಕ ವಾತಾವರಣ ಕೂಡ ಸದಾ ಹಚ್ಚ ಹಸಿರಿನಿಂದ ಮನಸೂರೆಗೊಳ್ಳುತ್ತೆ. ಅಲ್ಲಿನ ರಾಜಕೀಯ ಕ್ಷೇತ್ರ ಕೂಡ ದೇಶದಲ್ಲೇ ವಿಶೇಷ. ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ನೆಲೆ ಇಲ್ಲ. ಮೊದಲಿನಿಂದಲೂ ಪ್ರಾದೇಶಿಕ ಪಕ್ಷಗಳದ್ದೇ ದರ್ಬಾರ್ ಅಲ್ಲಿದೆ. ಈಗ ರಾಷ್ಟ್ರೀಯ ಮಾನದಂಡಗಳ ಮೂಲಕ ಬಡತನ ಮುಕ್ತ ರಾಜ್ಯವಾಗಿ ಆಯ್ಕೆಯಾಗಿದೆ. ಕೇರಳ ರಾಜ್ಯ ಉದಯಿಸಿದ ನವೆಂಬರ್ 1ರಂದೇ ಘೋಷಣೆ ಮಾಡಲು ಸಿದ್ಧತೆ ನಡೆದಿದೆ. ನೀವೇನಾರ ದೀಪಾವಳಿ ಹಬ್ಬಕ್ಕ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನೋ? ಹಂಗಾರ ತಡ ಮಾಡಕ್ ಹೋಗ್ಬೇಡ್ರಿ, ಬರ್ರಿ ನಮ್ಮ ಮುದಲ್ದಾಗಿರೋ ಆದಿತ್ಯ ಹೋಂಡಾ ಶೋರೂಮ್ಗೆ. ಅಲ್ಲಿ ದೀಪಾವಳಿ ಹಬ್ಬಕ್ಕ ಸಖತ್ ಆಫರ್ ನೀಡಕತ್ತಾರ್ರಿ. ನೀವೇನಾದ್ರೂ ಆಕ್ಟಿವಾ ಅಥವಾ ಆಕ್ಟಿವಾ 125 ಏನಾರ ಖರೀದಿ ಮಾಡೋರಿದ್ರಿ ಅಂತಂದ್ರ ಇಲ್ಲಿ ಬರೀ ಇವರು ನಿಮ್ಗೆ ಅಪ್ ಟು 4,000 ರೂಪಾಯಿವರೆಗೂ ಡಿಸ್ಕೌಂಟ್ ನೀಡಕತ್ತಾರ್ರಿ. ಹಂಗ ಇನ್ನೊಂದು ಒಳ್ಳೆ ಆಫರ್ ಏನಪ್ಪಾ ಅಂತಂದ್ರ ನೀವೇನಾದ್ರೂ ಹಾರ್ನೆಟ್ ಹಾಗೂ SP 160 ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರ ₹20,000 ವರೆಗೂ ಡಿಸ್ಕೌಂಟ್ ಅಂತೂ ಕೊಡ್ತಾರ್ರಿ. ನಮ್ಮ ಹೋಂಡಾದಾಗ ಶೈನ್ 100 DX ಕೂಡ ಲಾಂಚ್ ಆಗೈತ್ರಿ. ಹಂಗ ಜೊತೆಗೆ ಈ ಬೈಕ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೈಲ್, ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದೈತ್ರಿ. ಆದಿತ್ಯ ಹೋಂಡಾ ಮುಧೋಳ್ ಸೇರಿದಂತೆ ಲೋಕಾಪುರ್, ಜಮಖಂಡಿ, ಬನಹಟ್ಟಿ, ಸಾವಳಗಿ ಹಾಗೂ ಚಿಕ್ಕಲ್ಕಿ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ. ಕೂಡಲೇ ಭೇಟಿ ನೀಡಿ ಆದಿತ್ಯ ಹೋಂಡಾ ಶೋರೂಮ್, ವಿಶ್ವೇಶ್ವರ ನಗರ, ಲೋಕಾಪುರ್ ರೋಡ್, ಮುಧೋಳ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.